ಕರುನಾಡ ಕಣ್ಮಣಿ ಪ್ರಶಸ್ತಿಗೆ ಭಾಜನರಾದ ಚರಣ್ ರಾಜ್ ರವರಿಗೆ ಡಾಕ್ಟರ್ ಅಶ್ವಥ್ ಬೆಳಗೆರೆ ಅಭಿಮಾನಿ ಬಳಗದವರು ರಾಜ್ಯಾದ್ಯಂತ ಫ್ಲೆಕ್ಸ್ ಹಾಗೂ ಪೋಸ್ಟರ್ಗಳನ್ನು ಅಂಟಿಸಿ ಅವರಿಗೆ ಶುಭಾಶಯ ಕೋರಿದರು. ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು. ಇವತ್ತು ಚೆನ್ನೈಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವ್ರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಗ್ರಾಮ ಸೌಧ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ರವಿಕುಮಾರ್. ವೀಕ್ಷಕರೇ, ವಿದ್ಯೆ ಸಾಧಕನ ಸೊತ್ತೇ ಹೊರತು ಸೋಮಾರಿ ಸೊತ್ತಲ್ಲ ಎಂಬ ವೀಣೆ ಶೇಷಣ್ಣನವರ ಮಾತಿನಂತೆ ಇಲ್ಲೊಬ್ಬ ಹೆಣ್ಣು ಮಗಳು ನಿರಂತರ ಶ್ರಮ, ದೃಢವಾದ ಮನಸ್ಸು, ಎಲ್ಲೂ ರಾಜಿಯಾಗದ ಸ್ವಭಾವವನ್ನು ಇಟ್ಟುಕೊಳ್ಳದೆ ವಿದ್ಯಾರ್ಜನೆಗಾಗಿ ಹಂಬಲಿಸಿ ಸುಮಾರು ಪದವಿಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡು ಉನ್ನತ ಸ್ಥಾನಕ್ಕೇರಿದರೂ ಯಾವುದೇ ಜಂಬ ದವಲು ಇಲ್ಲದೆ ಮಾರತ್ತಳ್ಳಿ ವಿಭಾಗದಲ್ಲಿ ಎಸಿಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸಾರ್ವಜನಿಕರ ಹತ್ತಿರ ಸ್ನೇಹಮಯವಾಗಿ ಕೆಲಸ ನಿರ್ವಹಿಸಿ ಪೊಲೀಸ್ ಇಲಾಖೆಯಲ್ಲಿ ಸಹಿ ಎನಿಸಿಕೊಂಡಿರುವ ಶ್ರೀಮತಿ ಪ್ರಿಯದರ್ಶಿನಿ ಸಾಣೆ ಕೊಪ್ಪರವರು ಕರುನಾಡ ಕಣ್ಮಣಿ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಬೆಳೆದು ಬಂದ ಹಾದಿಯನ್ನು ಯಾವುದೇ ಬೇಜಾರಿಲ್ಲದೆ ಕಾರ್ಯಕ್ರಮದಲ್ಲಿ ಹೇಳುತ್ತಿರುವುದು ಮತ್ತು ಇವರು ಸಹ ಒಳ್ಳೆಯ ಹಾಡುಗಾರತಿ ಎಂಬುವರನ್ನು ನಿರೂಪಿಸಿರುವ ಇವರಿಗೆ ಸಾರ್ವಜನಿಕರು ಪ್ರಶಂಸೆಯ ಮಾತುಗಳನ್ನಾಡಿದ್ದಾರೆ. ನಮ್ಮ ತಂದೆಗೆ ನಾನು ಹೇಳಿದೆ, ನಾನು ಎಲ್ಲಿವರೆಗೂ ನನ್ನ ಮದುವೆ ಕಾಲದಲ್ಲಿ IAS ಅಥವಾ KS ಅಂತ ಬರೆಯೋದಿಲ್ಲ, ಅಲ್ಲಿವರೆಗೂ ನಾನು ಮದುವೆ ಆಗೋದಿಲ್ಲ, ಅದು ಕನಸು ಬಿಟ್ಬಿಡಲಿಲ್ಲ ಅಂತೇಳಿ. ಸೊ ದೆನ್ 2014 again I got cleared and again I got DSP post. In the history of KPSC, I passed 2 consecutive exams with the same post, one single woman. So I got the same. 2011 I became DSP, 2014 also became DSP, and rest is a history. Down the line it is 8th year of my service. This year I have been got a CM medal ಕೊಟ್ಟಿದ್ದಾರೆ. ಈ ಸಲ ಮಾನ್ಯ ಮುಖ್ಯಮಂತ್ರಿಗಳ ಪದಕ ಲಭಿಸಿದೆ. ಉತ್ತಮ ಕರ್ತವ್ಯಕ್ಕೋಸ್ಕರ ಸೃಜನಾ ಲಲಿತಾ ಕಲಾ ಸಂಸ್ಥೆ ಇದರ ಮುಖ್ಯಸ್ಥರಾದ ಗುರುರವರು ಸುಮಾರು ವರ್ಷಗಳಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಹಲವಾರು ಜನರಿಗೆ ದಾರಿದೀಪವಾಗಿರುವ ಈ ಸಂಸ್ಥೆ ವತಿಯಿಂದ ಕರುನಾಡ ಕಣ್ಮಣಿ ಬಿರುದುಗಳನ್ನು ಕೊಡಲು ನಿರ್ಧರಿಸಿ ಇದಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನು, ಅಂದರೆ ಸಿನಿಮಾ ರಂಗ, ಸಾಹಿತ್ಯ, ಸಮಾಜ ಸೇವೆ ಇದರಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡಿದವರಿಗೆ ಕರುನಾಡ ಕಣ್ಮಣಿ ಎಂಬ ಬಿರುದುಗಳನ್ನು ಪಡೆಯಲು ಅರ್ಹರಾದ ವ್ಯಕ್ತಿಗಳು ಯಾರೆಂದರೆ ಮಾತಿನಲ್ಲಿ ನಮ್ರತೆ, ನಡತೆಯಲ್ಲಿ ಶ್ರೀರಾಮನಂತೆ, ಅಪ್ಪುಗೆಯಲ್ಲಿ ಮಕ್ಕಳನ್ನು ಪ್ರೀತಿಸುವಂತೆ ಮನಸ್ಸಿರುವ, ಸಿನಿಮಾ ರಂಗದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ನೀಡಿ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಉಳಿದಿರುವ ನಮ್ಮೆಲ್ಲರ ಕನ್ನಡದ ಆಸ್ತಿಯಾದ ಚರಣರಾಜರವರಿಗೆ ಕರುನಾಡ ಕಣ್ಮಣಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುತ್ತಿರುವುದು. ಈ ಥರ ಹಾಡ್ಕೊಂಡು ನಾನು ₹1, ₹2, ₹3 ಏನೋ ಕೊಡೋರು ಪಾಪ. ಯಾರೋ ಬಸ್ಸಲ್ಲಿ ಕೂತ್ಕೋರು ಕಿಟಕಿ ಹತ್ರ ಹೋಗಿ ಹಾಡ್ಕೊಂಡು ಹೋದ್ರೆ ಅನಿಲ್ ಅವರು ಮತ್ತು ನಮ್ಮ ಶಾಂತಕರ ನನ್ನ ತಾಯಿ ತಂದೆ ಥರ ಸಿಕ್ಬಿಟ್ರು ನನಗೆ. ಅಲ್ಲಿ ಅದು ಏನೋ ಗೊತ್ತಿಲ್ಲ. ನಾನು ಅವಾಗ ಸಿನಿಮಾ ಟ್ರೈ ಮಾಡುವಾಗ ಗುರು ಕಿಸಿ ಕಮ್ಮಿ ಹಾಡೋರು, ಹಿಂದ್ಗಡೆ ಗಿಟಾರ್ ಇಟ್ಕೊಂಡು ಮಲ್ಲು ಬಾಸರು, ಗುರು ಫುಲ್ ಡ್ಯಾನ್ಸ್ ಮಾಡೋರು, ಶಶಿ ಕಪೂರ್ ನೋಡ್ತಾ ಇದ್ದೀವಿ ನಾವು. ಒಂಥರ ರಿಯಲ್ ಹೀರೋಸ್ನ ನಾವು ಸ್ಟೇಜ್ ಮೇಲೆ ನೋಡ್ತಾ ಇದ್ದೀವಿ. ಹಂಗೆ ಫಂಕಾಗಿ ಹಂಗೆ ನೋಡ್ತು. ಹೊಟ್ಟೆ ಯಶು ನೀರು ಏನೋ ಏನು ನಾ ಯಾವತ್ತು ಸೌತ್ ಕಿಂಗ್ ಆರ್ಕೆಸ್ಟ್ರಾ ಒಳಗಡೆ ಕಾಲು ಇಟ್ಟು ನಾವು ಆ ದಿನದಿಂದ ನನ್ನ ಜೀವನ ಒಂದು
ಒಳ್ಳೆಯ ಒಂದು ಜಾಗಕ್ಕೆ ಕರ್ಕೊಂಡು ಬನ್ನಿ ಅಂತ ಸೇರಿಸ್ಕೊಳ್ಳಿ. ಅಷ್ಟೇ ಆ ತೃಪ್ತಿ ನನಗೆ. ನಾನು ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀನಿ. ಬೇಕಾಗಿ ಗುರು ಅವರು ನಮ್ಮ ಶಾಂತಗಾಗಲಿ ಎಲ್ಲರೂ ನಾನು ತುಂಬ ಸ್ಟಡಿ ಮಾಡಿದ್ದೀನಿ. 500ರಿಂದ 600 ಹೇಳಿ ಬಂದರೆ ಫಸ್ಟ್ ನಾನೇ ಅದನ್ನು ಪ್ರೆಸ್ ಮಾಡೋದು, ಮಾಡಿ ಅದನ್ನು ನೋಡಿ ನಾನು ಅದರ ಸ್ವಲ್ಪ ತಲೆಗೆಡಿಸ್ಕೋತೀನಿ ಏನು ಉತ್ತರ ಇರ್ಬೋದು ಅಂತ. 1 2 3 ಅಂತ ಬಂದ್ಬಿಡ್ತಾರೆ, ಫಸ್ಟೆಲ್ಲ ಹೊರಗೆ ಇವರು ಹೇಳ್ಬಿಡ್ತಾರೆ. ಸೊ ಹಂಗೆ ತುಂಬ ಒಳ್ಳೆ ಮಾತು ಹೇಳಿದ್ರು. ಮಗು 1 ವರ್ಷದಿಂದ 3-5 ವರ್ಷದ ಒಳಗಡೆ ಏನಾದರೂ ಕೇಳಿದ್ರೆ ಅದಕ್ಕೆ ಬದಲು ಹೇಳಿ, ಅದಕ್ಕೆ ಒಳ್ಳೇದು ಉತ್ತರ ಕೊಡಿ. ಚರಣ್ ರಾಜ್ ಕರ್ನಾಟಕ ಕಣ್ಣು ಚರಣ್ ರಾಜ್. ಥ್ಯಾಂಕ್ ಯು. ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಕಾರ್ಯಕ್ರಮ 23-24 ವರ್ಷ ಕಂಟಿನ್ಯೂ ಆಗಿ ಬರ್ತಾ ಇರೋದು. ಇವತ್ತು ಸಂಗ್ರಹಗಳೆಷ್ಟು, ಎಷ್ಟು ವಿಷಯಗಳು, ಎಷ್ಟು ಪ್ರಶ್ನೆಗಳು. ಸನ್ಮಾನಿತರು ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿರುವ ಯಾರು ಅಂತ ಬಹುಶಃ ನಿಮಗೆ ಗೊತ್ತಿಲ್ಲ. ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ಅಪಘಾತಗಳು ಸಂಭವಿಸಲಿ 108ಕ್ಕೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬಂದು ಆ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸುತ್ತೆ. 62 1062 ಈ ಒಂದು ಸಂಖ್ಯೆಗೆ ಫೋನ್ ಮಾಡಿದ್ರೆ ತಕ್ಷಣ ಆಂಬ್ಯುಲೆನ್ಸ್ ಬರ್ತಾ ಇತ್ತು. ವಿದೇಶಗಳಲ್ಲಿ ಇದ್ದಂಥ ಈ ಅನುಕೂಲತೆಯನ್ನು ಬೆಂಗಳೂರು ನಗರಕ್ಕೆ ಬೇಕು ಅಂತ ಆಲೋಚಿಸಿ. ವಂದನೆಗಳು ವೀಕ್ಷಕರೇ.